ತಿರುಮಲಕ್ಕೆ ಬಂದಿದ್ದೀವಿ. ಸೊ ಇದೇ ಅದು ಬೆಟ್ಟ, ತಿರುಮಲ ಬೆಟ್ಟ. ಈಗ ಗಾಡಿ ಎಲ್ಲ ಚೆಕಿಂಗ್ ಇದೆ. ಸೊ ಒಳಗೆ ಹೋಗ್ಬಿಟ್ಟು ಗಾಡಿ ಚೆಕಿಂಗ್ ಎಲ್ಲ ನೋಡಿಬಿಟ್ಟು ಮತ್ತೆ ಹೋಗ್ಬೋದು. ಇಲ್ಲೆಲ್ಲ ಗಾಡಿ ಚೆಕಿಂಗ್ ನಡೆಯುತ್ತೆ. ಸೊ ಎಲ್ಲ ವೆಹಿಕಲ್ಸ್ಗಳು ಚೆಕಿಂಗ್ ಮಾಡಿಬಿಟ್ಟು ಆಮೇಲೆ ಮುಂದೆ ಇಲ್ಲಿ ಬೆಟ್ಟ ಕಾಣ್ತಿದೆ ಅಲ್ಲ, ಸೊ ಮುಂದೆ ಹೋಗಬೇಕು. ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಇದೆ ಇಲ್ಲಿ. ಸೊ ಯಾವುದೇ ಥರ ಪ್ಲಾಸ್ಟಿಕ್ ಯೂಸ್ ಮಾಡೋ ಹಾಗಿಲ್ಲ. ಎಲ್ಲ ಕಾರ್ಗಳು ಚೆಕಿಂಗ್ ಆಗತ್ತೆ. ನೋಡಿ ಎಲ್ಲ ವೆಹಿಕಲ್ಸ್ ಇದೆ ಹೋಗ್ತಿದೆ ಅಲ್ಲ, ಇದೇ ತಿರುಮಲ ತಿರುಪತಿ ದೇವಸ್ಥಾನಂ ಬೆಟ್ಟ. ಸೊ ಇಲ್ಲಿಂದ ಮೇಲ್ಗಡೆ ಹೋದರೆ ದೇವಸ್ಥಾನ ಸಿಗತ್ತೆ. ಎಲ್ಲರೂ ರೆಡಿ ಇದ್ದಾರೆ, ಕಾರೊಳಗೆ ಹೋಗೋದೆ. ಸೊ ರೆಡಿ ಇದ್ದಾರೆ ಎಲ್ಲರೂ, ಹೊರಡ್ತಾ ಇದ್ದೀವಿ ತಿರುಪತಿಗೆ. ಇದೇ ಬೆಟ್ಟ, ಇಲ್ಲಿಂದ ಸ್ಟ್ರೈಟ್ ಹೋದರೆ ತಿರುಮಲ ತಿರುಪತಿ ದೇವಸ್ಥಾನಂ. ಇದು ತಿರುಪತಿ ಕಲ್ಯಾಣಿ. ಸೊ ಇಲ್ಲೆಲ್ಲರೂ ಸ್ನಾನ ಮಾಡ್ಕೊಳ್ತಾರೆ. ಸ್ನಾನ ಮಾಡ್ಕೊಂಡ್ಬಿಟ್ಟು ದೇವರ ದರ್ಶನಕ್ಕೆ ಅಂತ ಹೋಗ್ತಾರೆ. ಮೇಯ್ನಾಗಿ ಹೇಳಬೇಕು ಅಂದರೆ ಕಲ್ಯಾಣಿಯಲ್ಲಿ ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿರ್ತಾರೆ. ಯಾವುದೇ ಥರ ಪ್ಲಾಸ್ಟಿಕ್ ಆಗಲಿ, ಶಾಂಪೂ ಸೋಪೂಸ್ ಎಲ್ಲ ಏನು ಯೂಸ್ ಮಾಡೋ ಹಾಗಿಲ್ಲ. ನೋಡಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಸ್ನಾನ ಮಾಡ್ತಿದ್ದಾರೆ. ತುಂಬ ಫೀಲ್ ಚೆನ್ನಾಗಿರುತ್ತೆ, ಒಂಥರ ಮಜವಾಗಿರುತ್ತೆ. ಸ್ನಾನ ಆದ ನಂತರ ಇಲ್ಲಿ ನಾಗರಕಲ್ಲು ಹಾಗೂ ಗಂಗಾದೇವಿನ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ 9 ಪ್ರದಕ್ಷಿಣೆ ಸುತ್ತಬಿಟ್ಟು ನಿಮ್ದು ಏನಾದರೂ ಕೋರಿಕೆ ಇದ್ದರೆ ಒಂದು ಬಟ್ಟೆಯಲ್ಲಿ 11 ರೂಪಾಯಿ ಅಥವಾ 21 ರೂಪಾಯಿ ಏನಾದರೂ ಕಾಣಿಕೆಯನ್ನು ಅಲ್ಲಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಆ ಮರದ ಹತ್ರ ಕಟ್ಟಿದ್ರೆ ನಿಮ್ದು ಏನೇ ಕೋರಿಕೆ ಇದ್ದರೂ ಕೂಡ ನೆರವೇರುತ್ತೆ ಅನ್ನೋ ಪ್ರತೀತಿ ಇದೆ. ಸೊ ನಂಬಿಕೆಯಿಂದ ಎಲ್ಲ ಭಕ್ತಾದಿಗಳು ಕಟ್ತಾರೆ. ಒಳ್ಳೆಯದಾಗತ್ತೆ ಎಲ್ಲರಿಗೂ.